Hi friends, welcome back to our YouTube channel ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಈ ಟ್ವೆಂಟ್ ಚೆನ್ನಾಗಿದೆ. ಮಿಡಲಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು, ಹಾಗೆ ಮಿಡಲಲ್ಲಿ ಸ್ವಲ್ಪ ಈ ವರ್ಷ ನಮಗೆ ಚೆನ್ನಾಗಿದೆ. ಹಾಗೆ ಒಂದು ನ್ಯೂ ಬೈಕ್, ನನ್ನ ತಮ್ಮ ಒಂದು ಬೈಕ್ ತಗೊತಿದ್ದಾನೆ ಹೊಸದು. ಸೊ ಅಲ್ಲಿಗೆ ಹೋಗ್ತಿದ್ವಿ. ಹಾಗೆ ಒಂದು ಫ್ರಿಜ್ ಕೂಡ ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆನೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಈಗಿನ ಮಕ್ಕಳು ಎಷ್ಟು ಫಾಸ್ಟಪ್ಪ ಅಂತಂದರೆ, ಇವನಿಗೆ ವಯಸ್ಸು 1.5 ವರ್ಷ. ಈ ದೊಡ್ಡವ್ರನ್ನೆಲ್ಲ ಆಡೋದನ್ನು ನೋಡಿ ಅವನು ಕಣ್ಣ ಮುಚ್ಚಾಲೆ ಆಟನ ಈಗ ನಾನು ಕಣ್ಣು ಮುಚ್ತೀನಿ ಹೋಗಿ ಔಸ್ಕೊ ಅಂತ ಹೇಳಿಬಿಟ್ಟು ಅಲ್ಲಿ ಹುಡುಗಿ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಸೊ ಹುಡುಗಿ ಜೊತೆಲಿ ಚೆನ್ನಾಗಿ ಆಟ ಆಡ್ತಾನೆ. ಯಾವಾಗ್ಲೂ ಅವಳು ನಿಂತ್ಕೊಂಡ್ರು ಸಾಕು, ಹೋಗು ಹೋಗು ಅಂತ ಅವನೇ ಕಳಿಸ್ಬಿಟ್ಟು ಕಣ್ಣು ಮುಚ್ಕೊಂಡು ಏನೇನೋ ಸುಮ್ಮನೆ ಅವ್ನು ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾನೆ. ಇವತ್ತು ನಮ್ಮ ಯಜಮಾನ್ರು ಟೀ ಮಾಡಿಕೊಡ್ತವ್ರೆ ನನಗೆ. ಅದು ಫಸ್ಟ್ ಟೈಮ್. ಅದು ನಾನೇ ಹೇಳ್ಕೊಟ್ಟು ಮನೆಯಲ್ಲಿ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ. ಅವರು ಅದು ಮಳಸ್ತವ್ರು ಉಪ್ಪದೈತೆ ಹೇಳ್ರಿ. ಅವ್ರು ಟೀ ಮಾಡೋದು ಚೆಂದ. ಅವತ್ತು ತುಂಬ ತಲೆ ನೋವ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಕೊಡೋಣ ಅಂತೇಳಿ ನನ್ನ ಹಸ್ಬೆಂಡ್ಗೆ ಕೇಳಿದೆ. ಅವ್ರಿಗೆ ಮಾಡೋಕ್ಕೆ ಬರೋಲ್ಲ ಯೂಶ್ವಲಾಗಿ. ಆಮೇಲೆ ಹೇಳ್ಕೊಟ್ಟೆ ಏನೇನು ಹಾಕಬೇಕು ಅಂತ ಹೇಳು, ಮಾಡಿಕೊಡ್ತೀನಿ ಅಂತಂದರು. ಸೊ ಹಂಗಾಗಿ ಅವ್ರನ್ನೇ ರೇಗಿಸ್ತಾ ಮಾತಾಡ್ತಾಯಿದ್ದೆ. ಅವ್ರು ಸ್ವಲ್ಪ ಈ ಥರ ವೀಡಿಯೋಗೆಲ್ಲ ಅದೇನೋ ಮಾತಾಡ್ತಿರ್ಲಿಲ್ಲ. ಅವರು ಹಿಂದೆ ಮಾತಾಡ್ತಾರೆ, ಇಲ್ಲಿ ವೀಡಿಯೋ ಮುಂದೆ ಮಾತಾಡೋಲ್ಲ ಅಷ್ಟೇ. ಟೀನ ಅವರು ಮಳಸ್ಬಿಟ್ಟು ತಂದು ಕೊಡ್ತಾಯಿದ್ರು. ಸೊ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಅಂದೆ. ಇಲ್ಲ, ಚೆನ್ನಾಗಿ ಮಾಡಿದರು. ಅದರೊಳಗಿದ್ದಿದ್ದು ಅರ್ಧ ಟೀ, ಆದರೆ ಲೋಟ ಮಾತ್ರ ದೊಡ್ಡ ಲೋಟದಲ್ಲಿ ತಂದು ಕೊಟ್ಟಿದ್ದರು. ಸೊ ತುಂಬ ಚೆನ್ನಾಗಿತ್ತು. ಹಾಗೆಯೇ ನನ್ನ ತಮ್ಮ ಒಂದು ಹೊಸ ಬೈಕ್ ಅಂದರೆ ಯೂನಿಕಾರ್ನ್ ಬೈಕನ್ನ ತಗೊಂಡೆ. ಯಾಕೆಂದರೆ ಅವ್ನು ಸ್ವಲ್ಪ ಉದ್ದ ಇರೋದ್ರಿಂದ, ಅವನಿಗೆ ಮೊದಲು ಹೀರೋ ಹೋಂಡಾ ಇತ್ತು. ಸೊ ಅದು ಸ್ವಲ್ಪ ಬ್ಯಾಕ್ ಪೇನ್, ಅಂದರೆ ಫೈನಾನ್ಸು ಜಾಬ್ ಆಗಿರೋದ್ರಿಂದ ಒಂದು ಓಡಾಡಬೇಕಾಗಿರುತ್ತೆ. ಅದಕ್ಕಾಗಿ ಅವನಿಗೆ ಯೂನಿಕಾರ್ನ್ ಸ್ವಲ್ಪ ಹೈಟು ಇರುತ್ತೆ, ಹಾಗಾಗಿ ಅಂತೇಳಿ ಯೂನಿಕಾರ್ನ್ನ ತಗೊಂಡ ಹೊಸ್ತು ಶೋರೂಮ್ ಗಾಡಿನ. ಹಾಗೆ ಫ್ರಿಜ್, ನಮ್ಮ ಅಮ್ಮನ ಆಸೆ ಇದು ಫ್ರಿಜ್ ತಗೊಬೇಕು ಅಂತ ಅನ್ನೋದು. ಸೊ ಹಾಗಾಗಿ ಅವ್ರಿಗೋಸ್ಕರ ಫ್ರಿಜ್ಜು ತಗೊಳಕ್ಕೆ ನೋಡೋಕ್ಕೆ ಬಂದ್ವಿ. ಸೊ ನಮ್ಮ ಮನೇಲಿರುವಂಥದ್ದು ವರ್ಲ್ಪೂಲ್ ಅಂತ ಸಿಂಗಲ್ ಡೋರ್ದೇ ತಗೊಳಕ್ಕೆ ಹೋಗಿದ್ವಿ. ಸೊ ಇದೇ ಬ್ಲೂ ಕಲರ್ದು. ಯಾಕೋ ಸ್ಪೇಸ್ ನಮಗೆ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಹಾಗೆ ಅಲ್ಲಿ ಗೋಡ್ರೇಜ್ ಕಂಪ್ನಿದು, ಐಯರು, LG, ಸ್ಯಾಮ್ಸಂಗ್, ಹಾಗೆ ಪ್ಯಾನಸೋನಿಕ್ ಅಂತ ತುಂಬ ಇದ್ದು ಎಲ್ಲ ನೋಡ್ತಿದ್ವಿ. ಸೊ ನಮ್ಮ ಬಜೆಟ್ಗೂ ಹಾಗೆ ನಮಗೂ ಕೂಡ ಅದು ಇಷ್ಟ ಆಗಬೇಕು, ಕಂಫರ್ಟಾಗಿರಬೇಕು. ನಮ್ಮ ಮನೆಯಲ್ಲಿ ಇರೋದು ಇಬ್ಬರೇ. ಆದರೆ ಏನಾದರೂ ಈಗ ಫಂಕ್ಷನ್ ಮಾಡಿದಾಗ ಅಥವಾ ಏನಾದರೂ ಐಟಮ್ ಏನಾದ್ರು ಇಡಬೇಕು ಅನ್ನಿಸ್ದಾಗ ಸ್ಪೇಸ್ ಚಿಕ್ಕ ಅನಿಸುತ್ತೆ ಅಂದರೆ ನಮ್ಮ ಮನೇಲಿರುವಂಥದ್ದು ಸಿಂಗಲ್ ಡೋರ್. ಆದರೆ ಸ್ವಲ್ಪ ದೊಡ್ಡದಾಗಿದೆ. ನಮ್ಮ ಮನೇಲಿ 4 ಜನ ನಾವಿರೋದು ಸಾಕು ನಮಗೆ ಫ್ರಿಜ್ ಅದು. ಹಾಗೆ ಇವನಿಗೂ ಕೂಡ ಅಷ್ಟೇ. ಇನ್ನು ತಗೊಂತ ಯಾಕೆ ಸಿಂಗಲ್ ಡೋರ್, ಇನ್ನೊಂದು 4-5 ಸಾವಿರ ನೋಡ್ಕೊಂಡು ಯಾಕೆ ಸಿಂಗಲ್ ಡೋರ್ ತಗೊಳ್ಳೋದು ಅಂಥೇಳಿ ಡಬಲ್ ಡೋರ್ನೇ ತಗೊಂಡ್ವಿ. ಸೊ ನಾವು ಐಯರ್ ಕಂಪ್ನಿದು ಫ್ರಿಜ್ನ ತಗೊಂಡ್ವಿ. ಸೊ ಇಷ್ಟ ಆಯಿತು, ಸ್ಪೇಸು ಚೆನ್ನಾಗಿದೆ. ಹಾಗೆ ಕನ್ವರ್ಟಿಬಲ್ ಮಾಡ್ಕೊಬೋದು. ಹಾಗಾಗಿ ಈ ಫ್ರಿಜ್ಜು ಕಲರು ಕೂಡ ಅಷ್ಟೇ. ಇದರಲ್ಲಿ ಬ್ಲೂ ಫ್ಲವರ್ ಬಂದಿದ್ದಂಗಿತ್ತು, ಆದರೆ ಇದು ಸ್ವಲ್ಪ ಶೇಡೆಡ್ ಕಲರ್. ಸೈಡಿಂದ ನೋಡಿದ್ರೆ ಒಂದು ಕಲರ್ ಕಾಣಿಸುತ್ತೆ, ಫ್ರಂಟಿಂದನೇ ಒಂಥರ ಕಲರ್ ಕಾಣಿಸುತ್ತೆ. ಹಾಗಾಗಿ ಅದನ್ನು ನಮಗೆ ಇಷ್ಟ ಆಗಿ ಈ ಕಂಪ್ನಿ ಫ್ರಿಜ್ನ ತಗೊಂಡ್ವಿ. ಸೊ ಇದನ್ನು ತಗೊಂಡು ನಮ್ಮ ಆಟೋದಲ್ಲೇ, ನಮ್ಮದೇ ಆಟೋ ಇರೋದ್ರಿಂದ ಸೊ ನಮ್ಮ ಆಟೋದಲ್ಲೇ ತಗೊಂಡು ನಾವು ಮನೆಗೆ ಬಂದು ಅಲ್ಲಿ ಹೋಗಿ ಫಿಕ್ಸ್ ಮಾಡಿಕೊಟ್ಟು ನಮ್ಮಮ್ಮಂಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಅವ್ರಿಗೆ ತುಂಬ ದಿವಸದಿಂದ ಆಸೆ, ನಮ್ಮ ಮನೇಲೂ ಫ್ರಿಜ್ ಇರಬೇಕು ಅಂತ. ಸೊ ಹಾಗಾಗಿ ಈ ಒಂದು ಆಸೆನ ಈಗ ನನ್ನ ತಮ್ಮ ಈಡೇರಿಸ್ಕೊಟ್ಟಿದ್ದಾನೆ. ಹಾಗೆ ಒಳ್ಳೆಯದಾಗಲಿ, ಇನ್ನು ಮುಂದೆ ಅವನಿಗೂ ಕೂಡ ಒಳ್ಳೆಯದಾಗಿ ಇನ್ನೂ ಒಳ್ಳೊಳ್ಳೆ ವಸ್ತುಗಳು ನಮ್ಮ ಮನೆಗೆ ಬರಲಿ ಅಂತೇಳಿ ಅವರೇ ಡೆಮೋ ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮನೇಲಿ ಹೋಗಿ ಫಿಟ್ ಮಾಡಿಬಿಟ್ಟು
ಅದನ್ನು ಒಂದು 5 to 6 ಅವರ್ಸು ಆನ್ ಮಾಡಿಬಿಡಿ ಅಂತ ಹೇಳಿದರು. ಹಾಗಾಗಿ ನಾವು ಮನೇಲಿ ಅದು ಫ್ರಿಡ್ಜ್ ಇಡುವಂಥ ಜಾಗದಲ್ಲಿ ಇಟ್ಟು ಸೆಟ್ ಮಾಡಿಬಿಟ್ಟು ಬಂದ್ವಿ ಅಷ್ಟೇ. ಇನ್ನೇನು ಅದರಲ್ಲಿ ಏನು ಇಡೋಕ್ಕಾಗಲ್ಲ. ಸೊ ಅವ್ರಿಗೆ ಅವಶ್ಯಕತೆ ಏನಿರುತ್ತೋ ಅದನ್ನು ನಮ್ಮಮ್ಮ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನನಗೆ ಇದಿಷ್ಟ ಆಯಿತು. ನಮ್ಮನೆ ಫ್ರಿಜ್ ಸ್ವಲ್ಪ ಹಳೇದಾಯಿತು, ಆದರೆ ಮಕ್ಕಳು ಚಿಕ್ಕವರು, ಸ್ವಲ್ಪ ದೊಡ್ಡವರಾಗಲಿ. ಆಮೇಲೆ ಕಾಸ್ಟ್ಲಿ ಐಟಮ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಂಗೆ ಸುಮ್ಮನೆ ಸಮಾಧಾನ ನನಗೆ ನಾನೇ ಮಾಡಿಕೊಂಡೆ. ಸೊ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಗೆ ಇವತ್ತಿನ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.